ಹಾಯ್ ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಆನ್ಲೈನ್ನಲ್ಲಿ 2025 ಎರಡನೇ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಇಂಪ್ರೂವ್ಮೆಂಟ್ ಗೋಸ್ಕರ ಅಂದ್ರೆ ಇವಾಗ ನನಗೆ ಮಾರ್ಕ್ಸ್ ಗಳು ಬರುತ್ತಲ್ಲ, ಇವಾಗ ಫಸ್ಟ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇಲ್ಲಿ ಕಡಿಮೆ ಮಾರ್ಕ್ಸ್ ಬಂತಂದ್ರೆ ನಾನು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬಹುದಾ ಅಂತ ಈ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ರು. ನಾನು ಆಲ್ರೆಡಿ ಅದರ ಮೇಲೆ ಇವಾಗ 2 ವಿಡಿಯೋ ಮಾಡಿದ್ದೇನೆ, ಇದು 3ನೇ ವಿಡಿಯೋ ಆಗಿರುತ್ತೆ. ನೀವು ನೋಡಿ, ಇಂಪ್ರೂವ್ಮೆಂಟ್ ಎಕ್ಸಾಮ್ ನೀವು ಕಟ್ಟಿ ಬರೀಬಹುದು. ಮತ್ತೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಓವರ್ ಆಲ್ ಇವಾಗ 85 ರಿಸಲ್ಟ್ ಆಗಿದೆ ಅಂತ ಅನ್ಕೊಳ್ಳಿ, ಇಲ್ಲ ನನಗೆ 90% ಬರಬೇಕಿತ್ತು, ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ ಗಳು ಬಂದಿದ್ದಿಲ್ಲ ಆ ಒಂದು ಸಬ್ಜೆಕ್ಟ್ ನೀವು ಕಟ್ಟಿ ಬರಿಬಹುದು. ಆಯ್ತಾ, ಇವಾಗ ಫಾರ್ ಎಕ್ಸಾಂಪಲ್ ಅದು ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವ ಸಬ್ಜೆಕ್ಟ್ಗಳು ನಿಮಗೆ ಕಡಿಮೆ ಮಾರ್ಕ್ಸ್ ಗಳು ಬಂದಿದೆ ನಿಮ್ಗೆ ಅನಿಸಿದ್ರೆ ಆಯ್ತಾ, ಮೊದಲಿಗೆ ಸ್ಕ್ಯಾನರ್ಡ್ ಕಾಪಿ ನೀವು ತರಿಸ್ಕೋಬಹುದು. ಆಯ್ತಾ, ಅಪ್ಲಿಕೇಶನ್ ಹಾಕ್ರಿ, ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಮ ಮನೆಗೆ ಪೇಪರ್ ಬರುತ್ತೆ. ನಿಮ್ಮ ಪೇಪರ್ ಅಂದ್ರೆ ಮೊಬೈಲ್ ನಲ್ಲಿ ಪೇಪರ್ ಬರುತ್ತೆ, ನೋಡ್ಕೊಳ್ಳಿ. ಆಯ್ತಾ, ಹೇಗೆ ಮಾರ್ಕ್ಸ್ ಗಳು ಅವರು ಕೊಟ್ಟಿದ್ದಾರೆ ನಮಗೆ, ಆಯ್ತಾ, ಎಲ್ಲಿ ಮಾರ್ಕ್ಸ್ ನಂದು ಕಟ್ ಮಾಡಲಾಗಿದೆ ಎಲ್ಲ ನೀವು ಚೆಕ್ ಮಾಡಿ. ಆಮೇಲೆ ರಿವ್ಯಾಲ್ಯೂಯೇಷನ್ ಹಾಕ್ರಿ. ಆಯ್ತಾ, ರಿವ್ಯಾಲ್ಯೂಯೇಷನ್ ಹಾಕಿದ ತಕ್ಷಣ ನಿಮ್ಗೆ ಮಾರ್ಕ್ಸ್ ಗಳು ಬರುವ ಸಾಧ್ಯತೆ ಇತ್ತಂದ್ರೆ ಮಾತ್ರ ರಿವ್ಯಾಲ್ಯೂಯೇಷನ್ ಹಾಕ್ರಿ. ಆಯ್ತಾ, ಸುಮ್ಮನೆ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಫೀಸ್ ಬಹಳ ಇದೆ. ಇಲ್ಲಾಂದ್ರೆ ಮತ್ತೊಮ್ಮೆ ವಾರ್ಷಿಕ ಪರೀಕ್ಷೆ ನೀವು ಬರೀಬಹುದು. ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಇರುತ್ತೆ, ಇದು ಮೇ ಮತ್ತು ಜೂನ್ ಅಲ್ಲಿ ಎಕ್ಸಾಮ್ ಅಂತ ಇರುತ್ತೆ ಅದು. ಆಯ್ತಾ, ಮೇ ಮತ್ತು ಜೂನ್ ಅಂತ ನಿಮ್ಗೆ ಈ ಒಂದು ಮಂತ್ ನಲ್ಲಿ ಎಕ್ಸಾಮ್ ನಡೆಸಲಾಗುವುದು. ಇವಾಗ ಏಪ್ರಿಲ್ ಎಂಡ್ ಆಫ್ ವೀಕ್ ನಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಪ್ರಾರಂಭ ಆಗುತ್ತೆ ಅದು. ಆಯ್ತಾ, ಇವಾಗ ರಿಸಲ್ಟ್ ನಿಮ್ಗೆ ಏಪ್ರಿಲ್ 15ಕ್ಕೆ ರಿಸಲ್ಟ್ ಬರುತ್ತೆ. ಸೆಕೆಂಡ್ PUC 2025 ಫಸ್ಟ್ ಆನ್ಯುವಲ್ ಎಕ್ಸಾಮ್ ಏನ್ ನಡೆಸಿದಲ್ಲ ಅದರ ರಿಸಲ್ಟ್ ಬರುತ್ತೆ ಏಪ್ರಿಲ್ 15ಕ್ಕೆ. ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ಏನಿದೆಲ್ಲ ಅವಾಗ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ಗೆ ಇಂಪ್ರೂವ್ಮೆಂಟ್ ಗೋಸ್ಕರ ಆಗಿರ್ಬೋದು, ಯಾರೆಲ್ಲ ಎಕ್ಸಾಮ್ ಬಿಟ್ಟಿರ್ತಾರ 1ನೇ ಫೈನಲ್ ಎಕ್ಸಾಮ್ ಮತ್ತೆ ಅವರು 2ನೇ ಫೈನಲ್ ಎಕ್ಸಾಮ್ಗೆ ಅವಕಾಶ ಕೊಟ್ಟಿರ್ತಾರೆ ಎಕ್ಸಾಮ್ ಕಟ್ಟಿ ಬರೆಯಲು, ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಮತ್ತು ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ. ಮತ್ತೆ ಯಾರೆಲ್ಲ ಇವಾಗ ಫ್ರೆಶರ್ ಇರ್ತಾರ, ನನಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ನಾನು ಇನ್ನೊಮ್ಮೆ ಬರೀತೀನಿ ಅನ್ನೋರು ಇಂಪ್ರೂವ್ಮೆಂಟ್ ಎಕ್ಸಾಮ್ ನೀವು ಬರೀಬಹುದು. ಆಯ್ತಾ, ಇವಾಗ ಯಾವುದು ಮಾರ್ಕ್ಸ್ ಕನ್ಸಿಡರ್ ಮಾಡಲಾಗುದಂದ್ರೆ ಫಸ್ಟ್ ಆನ್ಯುವಲ್ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಗಳು ಬಂದಿತ್ತಂದ್ರೆ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನೀವು ಏನು ಬರೀತಿರಲ್ಲ, ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿತ್ತಂದ್ರೆ ಫಸ್ಟ್ ಆನ್ಯುವಲ್ ಎಕ್ಸಾಮ್ ಮಾತ್ರ ಮಾರ್ಕ್ಸ್ ಗಳು ಕನ್ಸಿಡರ್ ಮಾಡಲಾಗುವುದು. ಅಂದ್ರೆ ಒಟ್ಟಾರೆಯಲ್ಲಿ 2ನೇ ಫೈನಲ್ ಎಕ್ಸಾಮ್ 1ನೇ ಫೈನಲ್ ಎಕ್ಸಾಮ್ ಕಂಪೇರ್ ಮಾಡ್ತಾರೆ. ಆಯ್ತಾ, 3ನೇ ಫೈನಲ್ ಎಕ್ಸಾಮ್ ಕೂಡ ನಿಮ್ಗೆ ಅವಕಾಶ ಇರುತ್ತೆ, ಜುಲೈ ಮತ್ತು ಆಗಸ್ಟ್ ನಲ್ಲಿ ನಡೆಸಲಾಗುವುದು. ಆಯ್ತಾ, ಒಟ್ಟಾರೆ ಈ 3 ಫೈನಲ್ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ನೀವು ಎಲ್ಲಿ ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ತಿರಲ್ಲ ಆ ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡಲಾಗುವುದು. ಎಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಜಾಬ್ ನಲ್ಲಿ ಯಾವುದೇ ರೀತಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಜಾಬ್ ನಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಆಯ್ತಾ, ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಅದು ಫ್ರೆಶರ್ ಅಂತಾನೆ ಪರಿಗಣಿಸಲಾಗುವುದು ಎಲ್ಲ ವಿದ್ಯಾರ್ಥಿಗಳಿಗೆ. ನಾನು ಆಲ್ರೆಡಿ ಅದರ ಮೇಲೆ ರೀಲ್ಸ್ ಕೂಡ ಮಾಡಿದ್ದೇನೆ. 2023ನಲ್ಲಿ ನಿಮ್ಗೆ ಅದು ಅಪ್ಡೇಟ್ ಬಂದಿದೆ. ಮಧು ಬಂಗಾರಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೂಡ ನಿಮ್ಗೆ ಅದು ಅಪ್ಡೇಟ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ರಿಪೀಟರ್ಸ್ ಆಗಿರ್ಬೋದು ಮತ್ತು ಪ್ರೈವೇಟ್ಸ್ ಅಂತ ವರ್ಡ್ ಬರಬಾರ್ದು, ಯಾಕಂದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಯಾವುದೇ ರೀತಿ ನಿಮ್ಗೆ ಇನ್ ಫ್ಯೂಚರ್ ನಲ್ಲಿ ಜಾಬ್ ಗಳಲ್ಲಿ ಆಗಿರ್ಬೋದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಏನು ವರಿ ಮಾಡ್ಕೊಂಡು ಹೋಗಬೇಡಿ. ಮತ್ತೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.